ಸೋಮವಾರಪೇಟೆ ಇಲ್ಲಿ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ ಎಂದು ಸಿ ಮತ್ತು ಡಿ ವರ್ಗದ ಜಮೀನು ಎಂದು ಪರಿಗಣಿಸಿ ಇದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ ಇಂದು ಶಾಂತಳ್ಳಿ ಹೋಬಳಿಯ ಇನಕನಹಳ್ಳಿಯ ಸರ್ವೆ ನಂಬರ್ 2/2ರಲ್ಲಿ ಸರ್ವೆ ಕಾರ್ಯವನ್ನು ಮುಂದುವರಿಸಲಾಗಿತ್ತು. ಈ ಹಿಂದೆ ಅರಣ್ಯ ಇಲಾಖೆಯವರು ಸಿ ಮತ್ತು ಡಿ ಕಂಡುಬಂದ ಜಮೀನನ್ನು ಅರಣ್ಯ ಇಲಾಖೆಯ ಸ್ವತ್ತು ಎಂದು ಆ ಭಾಗದ ಜನರಿಗೆ ತಿಳಿಸದೆ ಸರ್ವೆ ಮಾಡುತ್ತಿದ್ದರು. ಇದನ್ನು ಖಂಡಿಸಿ ತಾಲೂಕು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದು, ಇದಕ್ಕೆ ಮಧ್ಯಪ್ರವೇಶಿಸಿದ ಜಿಲ್ಲಾಧಿಕಾರಿ, ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಸೇರಿ ಜಂಟಿ ಸರ್ವೆ ಮಾಡುವಂತೆ ತಿಳಿಸಿದರು. ಆದೇಶದ ಪಾಲನೆಯಂತೆ ತಹಶೀಲ್ದಾರ್ ನಿಗದಿಪಡಿಸಿದ ದಿನಾಂಕದಂದು ಅಂದರೆ ಇಂದು 2 ಇಲಾಖೆ ಸೇರಿದಂತೆ ಶಾಂತಳ್ಳಿ ಹೋಬಳಿಯ ಬೆಟ್ಟದಲ್ಲಿ ಗ್ರಾಮದ ಸರ್ವೆ ನಂಬರ್ 134/6A, 134/64 P2 ಮತ್ತು ಇನಕನಹಳ್ಳಿಯ 2/2ರಲ್ಲಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದರು. ಈ ಸಂದರ್ಭ ತಾಲೂಕು ರೈತ ಸಂಘ ಅಲ್ಲಿಗೆ ಭೇಟಿ ನೀಡಿ ಸರ್ವೆ ಕಾರ್ಯದ ಬಗ್ಗೆ ವಿಚಾರಿಸಿದಾಗ ಅಲ್ಲಿಗೆ ಆಗಮಿಸಿದ ಅಧಿಕಾರಿಗಳು ಸರ್ವೆ ನಂಬರ್ 2/2ರಲ್ಲಿ ಡೀಮ್ಡ್ ಫಾರೆಸ್ಟ್ ಮತ್ತು C&D ಎಂದು ತಿಳಿಸಿರುತ್ತಾರೆ. ಈ ಸಂಬಂಧ ಅಲ್ಲಿನ ಗ್ರಾಮಸ್ಥರು ಹಾಗೂ ರೈತ ಸಂಘದವರು ಈ ಸರ್ವೆ ನಂಬರ್ ಡೀಮ್ಡ್ ಫಾರೆಸ್ಟ್ ಎಂದು ಪರಿಗಣಿಸಿದ ಮೂಲ ದಾಖಲಾತಿ ನೀಡಿ ಸರ್ವೆ ಮಾಡಿ ಇಲ್ಲ ಮಾಡಲು ಬಿಡುವುದಿಲ್ಲ ಎಂದು ಚರ್ಚಿಸಿದಾಗ ಮೂಲದ ದಾಖಲಾತಿ ಇಲ್ಲದ ಕಾರಣ ಇನಕನಹಳ್ಳಿಯ ಸರ್ವೆಯನ್ನು ಮೊಟಕುಗೊಳಿಸಿ ಸ್ಥಳಕ್ಕೆ ತೆರಳಿದ ಅರಣ್ಯ ಇಲಾಖೆಯ DRFO ಸತೀಶ್, RI ದಾಮೋದರ್, PDO ರವಿ, ಸರ್ವೆ ಇಲಾಖೆಯ ನರಸಯ್ಯ ಹಿಂತಿರುಗಿದ್ದಾರೆ. ಇದನ್ನ ಹೋರಾಟ ಮಾಡಬೇಕು, ಅದಕ್ಕೆಲ್ಲ ದಯವಿಟ್ಟು ಕೈ ಜೋಡಿಸಿ. ಮತ್ತೆ ಇದು ಏನಾರು ಇದಕ್ಕೆ ಪ್ರಶ್ನೆ ಮೊದಲಾಗಿ ತಡ ಆಗಿ ಬಂದಿದ್ದಕ್ಕೆ ಸಮಯ ಇರಲಿ. ಇದಕ್ಕೆ ಏನಾರು ಕೇಳಬೇಕು ಅಂತಿದ್ರು ದಯವಿಟ್ಟು ಕೇಳಿ, ಅದನ್ನ ನಾನು ಹೇಳ್ತೀನಿ. ಈಗ ಅದಕ್ಕೆ ಬಹಳ ಹತ್ತಿರದಲ್ಲಿ ಚುನಾವಣೆ ಬರೋದ್ರಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಚುನಾವಣೆನೇ ಬಹಿಷ್ಕಾರ ಮಾಡಿಬಿಡೋಣ. ನಾವು ನಮ್ಮ ಭಾಗಕ್ಕೆ ನಮ್ಮ ಬಳಿಗೆ ಅಧಿಕಾರಿಗಳು ಬರಬೇಕೆ ವಿನ ನಾವು ಅಧಿಕಾರಿಗಳು ಕೈ ಕಾಲಿಗೆ ನಮಗೆ ಬೇಡ, ನಾವು ಸಾಕಾಗಿದ್ದೇವೆ. ಇದು ಸತತ ಬಂದ ಉಳಿದ ಸಮಸ್ಯೆ, ಇದನ್ನು ಪರಿಹಾರ ಮಾಡಬೇಕಾದ್ರೆ ನೋಡ್ತಾರೆ, ಆ್ಯಪ್ ತೋರಿಸ್ತಾರೆ ಅಷ್ಟೇ. ಆದರೆ ಕರೆಕ್ಟಾಗಿ ಮಾಡಬೇಕು ಅಂತ ಆದರೆ ಮಾರ್ಕ್ ಮಾಡಬೇಕಾಗ್ತದೆ. ಈಗ ನಿಮ್ಮ ಸಮುದಾಯ ಭವನ ಎಲ್ಲಿಂದ ಎಷ್ಟರೊಳಗೆ ಬಂದುಂಟು ಆಯ್ತಲ್ಲ, ಮತ್ತೆ ಅದು ದಾಟಿ ಎಷ್ಟುಂಟು, ಆಮೇಲೆ ಕೂತ್ಕೊಂಡು ಈ MLA ಅಲ್ಲಿನೂ ಕೂರಬೇಕು, ಮಾಜಿ MLA. ಈ ಸಂದರ್ಭ ರೈತ ಸಂಘದ ಅಧ್ಯಕ್ಷ ಸುರೇಶ್ B, ಜೆ ದೀಪಕ್, KM ಲೋಕೇಶ್, ಬಗ್ಗನ ಅನಿಲ್ C, ರಾಜು, ನಾಗರಾಜು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದುಷ್ಯಂತ್ ಕುಮಾರ್, ಕೊಡಗು ಚಾನೆಲ್, ಸೋಮವಾರಪೇಟೆ.